ಕೊಲೆಯಾರೋಪಿ ನಟ ದರ್ಶನ್ಗೆ ಮತ್ತೆ ಹಿನ್ನಡೆಯಾಗಿದೆ. ಬಾಸ್ ಚಿತ್ರದ ಮೇಲಿನ ತಡೆಯಾಜ್ಞೆಯನ್ನ ತೆರವು ಮಾಡಲಾಗಿದೆ. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಿಂದ ಈ ಆದೇಶ ಹೊರಬಿದ್ದಿದೆ. ಬಾಸ್ ಚಿತ್ರದ ಮೇಲಿನ ತಡೆಯಾಜ್ಞೆ ತೆರವಾಗಿದೆ. ರೇಣುಕಾಸ್ವಾಮಿ ಕೊಲೆ ಆಧಾರಿತ ಸಿನಿಮಾ ಎಂಬ ಆರೋಪ ಕೇಳಿಬರ್ತಾ ಇದೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನೇ ಆಧಾರವಾಗಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಸಿನಿಮಾ ರಿಲೀಸ್ ಮಾಡಬಾರ್ದು ಅಂತ ಕೋರ್ಟ್ ಮೆಟ್ಟಿಲು ಏರಿದ್ರು. ವಿಜಯಲಕ್ಷ್ಮಿ ಅವರು ಕೋರ್ಟ್ ಮೊರೆ ಹೋಗಿದ್ರು. ವಿಜಯಲಕ್ಷ್ಮಿ ಅವರ ಮನವಿಯನ್ನ ಕೋರ್ಟು ಮಾನ್ಯ ಮಾಡಲೇ ಇಲ್ಲ. ಆ ಸಿನಿಮಾ ಅದಕ್ಕೆ ಆಧಾರಿತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನಿದೆ ನಿಮ್ಮ ಹತ್ರ ಸಾಕ್ಷ್ಯಾಧಾರ? ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಯಿತು, ವಾದ ಪ್ರತಿವಾದಗಳಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟು ವಿಜಯಲಕ್ಷ್ಮಿ ಅವರು ಸಲ್ಲಿಕೆ ಮಾಡಿದಂತಹ ಮನವಿ ಏನಿತ್ತು ಅದಕ್ಕೆ ಮಾನ್ಯತೆ ಕೊಡಲಿಲ್ಲ. ಅದನ್ನು ತಡೆ ಒಡ್ಡೋದಕ್ಕಾಗಲ್ಲ ನಾವು ಅಂತ ಸಿನಿಮಾಗೆ ತಡೆ ಒಡ್ಡೋದಕ್ಕೆ ಸುಪ್ರೀಂ ಕೋರ್ಟ್ ನಕಾರ ಮಾಡಿದೆ. ಹೀಗಾಗಿ ನಟ ದರ್ಶನ್ ಅವರಿಗೆ ತೀವ್ರವಾಗಿ ಹಿನ್ನಡೆ ಆಯಿತು. ಬಾಸ್ ಅನ್ನುವಂತಹ ಸಿನಿಮಾ ಈಗ ಚಿತ್ರೀಕರಣ ಆಗಿದೆ ಈಗಾಗಲೇ. ಈ ನಡುವೆ ನಟ ದರ್ಶನ್ ಅವರ ಏನು ಈ ಸಂಪೂರ್ಣ ಪ್ರಕರಣ ಇದೆ, ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದಂತಹ ಪ್ರಕರಣ, ಅದನ್ನೇ ಆಧರಿಸಿ ಈ ಸಿನಿಮಾ ಮಾಡಿದ್ದಾರೆ ಅನ್ನೋ ಆರೋಪ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲೇರಿದ್ರು ಕೂಡ. ಆದರೆ ಕೋರ್ಟ್ನಲ್ಲಿ ಭಾರಿ ಹಿನ್ನಡೆ ಆಗಿದೆ.